ಇವತ್ತು ನಾನು ನಿಮಗೆ ನಾರ್ತ್ ಇಂಡಿಯಾದಲ್ಲಿ ರೆಗ್ಯುಲರಾಗಿ ಮಾಡ್ಕೊಳ್ಳೋವಂಥ ಪರಾಟನ ಸ್ಪೆಷಲಿ ಹೆಲ್ತಿಯಾಗಿ ಮೂಲಿ ಪರಾಟ ಅಥವಾ ಮೂಲಂಗಿ ಪರಾಟನ ಲಂಚ್ ಬಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋ ವಿಧಾನ ತೊಗೊಬಂದಿದ್ದೇನೆ. ಲಂಚ್ ಬಾಕ್ಸ್ ರೆಸಿಪಿ ನಂಬರ್ 8 ಮೂಲಿ ಪರಾಟ ಮಾಡ್ಕೊಳ್ಳೋಂಥ ವಿಧಾನ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಹೋಮ್ ಕುಕಿಂಗ್ ಚಾನಲ್. ನಾನು ನಿಮ್ಮಂತ ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ಗೆ 1-2 ಕಪ್ ಆಗೋಷ್ಟು ಗೋಧಿ ಹಿಟ್ಟು, 1 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಅಜ್ವೈನ್ ಕಾಳು ಆ್ಯಡ್ ಮಾಡಿಕೊಂಡು 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಗ್ರ್ಯಾಜುಯಲಾಗಿ ನೀರು ಆ್ಯಡ್ ಮಾಡಿಕೊಂಡು ಮೆತ್ತಗೆ ಕಲಿಸ್ಕೋಬೇಕಾಗತ್ತೆ. ಇದೆಲ್ಲ ಕಲಿಸ್ಕೊಳ್ಳೋಕ್ಕೆ ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಬೇಕು. 10 ನಿಮಿಷದವರೆಗೂ ಈ ರೀತಿ ನಾದ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಹಿಟ್ಟು ತುಂಬ ಮೆತ್ತಗಾಗುತ್ತೆ. ನೋಡ್ತಾ ಇರ್ಬೋದು. ಈ ಸ್ಟೇಜಲ್ಲಿ ಒಂಚೂರು ಎಣ್ಣೆ ಸವರ್ಕೊಂಡು ಮೇಲ್ಭಾಗಕ್ಕೆಲ್ಲ ಸವರಿ ಮುಚ್ಚಿಟ್ಕೊಂಬಿಡಿ. ನಂತರ ಒಂದು 4 ಮೂಲಂಗಿ ತೊಗೊಂಡಿದ್ದೀನಿ, ಸುಮಾರು ಸೈಜು. ತಲೆ ಮತ್ತು ತೋಕೆ 2 ಕಟ್ ಮಾಡಿಕೊಂಡು ನಂತರ ಮೇಲಿರುವಂಥದ್ದನ್ನು ಸಿಪ್ಪೆ ಎರ್ಕೊಂಡು ಈ ರೀತಿಯಾಗಿ ತುರ್ಕೋತಾ ಇದ್ದೀನಿ. ತುಂಬ ದಪ್ಪ ತುರ್ಕೊಳಕ್ಕೆ ಹೋಗ್ಬಿಡಿ, ಮೀಡಿಯಮಾಗಿ ತುರ್ಕೊಳ್ಳಿ. ಈ ರೀತಿ ತುರ್ಕೊಂಡಾದಂಥ ಎಲ್ಲ ತುರಿನ ಒಂದು ಬೌಲ್ಗೆ ಆ್ಯಡ್ ಮಾಡಿಕೊಂಡು 1 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಆ್ಯಡ್ ಮಾಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಬಿಟ್ಬಿಡಿ. ಈ ರೀತಿ ಉಪ್ಪು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರುವಂಥ ನೀರಿನಾಂಶ ಎಲ್ಲಾಗಿ ಚೆನ್ನಾಗಿ ಊರ್ಕೊಳ್ಳುತ್ತೆ. ಇದೇ ಥರ ನೀವು ರೆಗ್ಯುಲರಾಗಿ ಪರಾಟ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಬರಲ್ಲ, ನೀರಾಗಿಬಿಡುತ್ತೆ. ನಂತರ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ನೀರೆಲ್ಲ ಬಿಟ್ಕೊಳ್ಳೋ ರೀತಿಯಲ್ಲಿ ಹಿಂಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವೈನ್ ಕಾಳು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿರೋವಂಥದ್ದು, ಆಮೇಲೆ ಒಂದಷ್ಟು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಜ್ವೈನ್ ಆ್ಯಡ್ ಮಾಡೋದ್ರಿಂದ ಪರಾಟದಲ್ಲಿ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ಹೆವಿ ಅನಿಸಲ್ಲ. ನಂತರ ಆಲ್ರೆಡಿ ಹಿಂಡಿಟ್ಕೊಂಡಿದ್ದಂಥ ಮೂಲಂಗಿ ಮತ್ತು ಒಂದು 3/4 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಅಥವಾ ಆಮ್ಚೂರ್ ಮಸಾಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಒಂದು 5 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗೆ ಒಂದು 5 ನಿಮಿಷ ಆದಮೇಲೆ ನೀರಿನಂಶ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ ಅನ್ನೋವಾಗ ಇದನ್ನು ಕಂಪ್ಲೀಟಾಗಿ ಹಾರಕ್ಕೆ ಬಿಟ್ಬಿಡಿ, ಫ್ಲೇಮ್ನ ಆಫ್ ಮಾಡಿಕೊಂಡು. ನಂತರ ಹಿಟ್ಟನ್ನು ಇನ್ನೊಂದು ನಿಮಿಷ ಚೆನ್ನಾಗಿ ನಾದ್ಕೊಂಡು ಈ ರೀತಿಯಾಗಿ ಸಮನಾದ ಭಾಗಗಳಾಗಿ ಮಾಡ್ಕೊಂಡು ಟೋಟಲ್ ಒಂದು 6 ಪರಾಟ ಮಾಡಲಿಕ್ಕಾಗುತ್ತೆ ನಾನು ತೊಗೊಂಡಿರೋಂಥ ಕ್ವಾಂಟಿಟಿ. ನಂತರ ಸರ್ಫೇಸ್ಗೆ ಈ ರೀತಿ ಪೌಡರ್ನ ಡಸ್ಟ್ ಮಾಡಿಕೊಂಡು ಫಸ್ಟ್ ಈ ರೀತಿ ಒತ್ಕೊಂಡು ಕೈಯಿಂದ ಲಟ್ಟಿಸ್ಕೋಬೇಕಾಗತ್ತೆ. ಈ ರೀತಿ ಲಟ್ಟಿಸ್ಕೋಬೇಕಾದ್ರೆ ತುಂಬ ಶ್ರಮಪಟ್ಟು ಲಟ್ಟಿಸ್ಕೋಬೇಡಿ, ನಿಧಾನಕ್ಕೆ ಅಂಚುಗಳು ತೆಳುವಾಗಿರೋ ಥರ ಮಧ್ಯೆ ದಪ್ಪ ಇರೋ ಥರ ಲಟ್ಟಿಸ್ಕೋಬೇಕಾಗತ್ತೆ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೂಲಂಗಿ ಮಿಶ್ರಣನ ಆ್ಯಡ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸೋ ರೀತಿಲಿ ಅಂಚನ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಕೊಂಡು ಮತ್ತೆ ಫ್ಲ್ಯಾಟ್ ಮಾಡ್ಕೊಳ್ಳಿ ಹಿಟ್ಟನ್ನು. ಈ ರೀತಿಯಾಗಿ ಮತ್ತೊಂದಷ್ಟು ಪೌಡರ್ನ ಸುಮಾರಾಗೆ ಉದುರಿಸ್ಕೊಂಡು ಈ ರೀತಿಯಾಗಿ ಪರಾಟನ ಲಟ್ಟಿಸ್ಕೋಬೇಕಾಗತ್ತೆ. ನಿಮಗೆ ಗೊತ್ತಿರೋ ಹಾಗೆ ಪರಾಟ ಒಂಚೂರು ದಪ್ಪನೇ ಇರುತ್ತೆ, ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಎಲ್ಲ ಕಡೆ ಈವನಾಗೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದೇ ಕಡೆ ತುಂಬ ಶ್ರಮ ಕೊಟ್ಟು ಅಥವಾ ತುಂಬ ಪ್ರೆಷರ್ ಕೊಟ್ಟು ಹೊತ್ಕೊಳ್ಳೋಕೆ ಹೋಗ್ಬಿಡಿ. ನೋಡ್ತಾ ಇರ್ಬೋದು ಎಲ್ಲ ಸಮಕ್ಕೆ ಹೊತ್ಕೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಬಿಸಿಯಾಗಿರೋಂಥ ಪ್ಯಾನ್ ಮೇಲೆ ಆ್ಯಡ್ ಮಾಡಿಕೊಂಡು ಒಂದು 30 ಸೆಕೆಂಡ್ ಬಿಟ್ಬಿಡಿ. ಎರಡೂ ಕಡೆ ಬೇಯಿಸ್ಕೋಬೇಕಾಗತ್ತೆ ತಿರುಗಿಸ್ಕೊಂಡು. ಫಸ್ಟ್ ಒಂಚೂರು ಬೆಂದಾದಮೇಲೆ ಒಂದು ಕಡೆ ತುಪ್ಪ ಅಥವಾ ಬೆಣ್ಣೆನ ಸವರ್ಕೊಂಡು ಈ ರೀತಿಯಾಗಿ ಮತ್ತೊಂದು ಕಡೆ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಕೂಡ ತುಪ್ಪ ಅಥವಾ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಬಟರ್ ಆದರೂ ಅಪ್ಲೈ ಮಾಡ್ಕೊಳ್ಳಿ. ಎರಡೂ ಕಡೆ ತಿರುಗಿಸ್ಕೊಂಡು ಒಳ್ಳೆ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರೋದು ಹುಬ್ಬಿ ಬರ್ತಾ ಇದೆ ಆಲ್ರೆಡಿ. ಅಂಚುಗಳಲ್ಲೆಲ್ಲ ಸ್ವಲ್ಪ ದಪ್ಪ ಇತ್ತು ಅಂದರೆ ಈ ರೀತಿ ಹೊತ್ತಿಟ್ಕೊಳ್ಳಿ, ಸೊ ದಟ್ ಬೇಯುತ್ತೆ ಚೆನ್ನಾಗೆ. ನೋಡ್ತಾ ಇರ್ಬೋದು ಸ್ಪಾಟ್ಸ್ ಎಲ್ಲ ಚೆನ್ನಾಗಿ ಕಾಣ್ತಿದೆ, ಗೋಲ್ಡನ್ ಕಲರ್ಗೆ ಬ್ರೌನ್ ಆಗಿ ಬರ್ತಿದೆ. ಸೊ ಈ ಸ್ಟೇಜಲ್ಲಿ ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ. ತುಂಬ ಸುಡ್ತಿದೆ, ಸೊ ಹಾಗಾಗಿ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗೆ. ನೋಡ್ತಾ ಇರ್ಬೋದು ಹೊಗೆ ಬರ್ತಾ ಇದೆ. ಇಷ್ಟೇ ನೋಡಿ, ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮೂಲಿ ಪರಾಟ ರೆಡಿ ಆಯಿತು. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಟ್ರೈ ಮಾಡಿ, ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟ್.